ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸೈಫ್ ಅಲಿ ಖಾನ್ ಈ ಹೆಸರು ಕೇಳಿದ ಕೂಡಲೇ ನಿಮಗೆ ಏನು ನೆನಪಾಗುತ್ತೆ? ಆತ ಒಬ್ಬ ನಟ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಇತ್ತೀಚಿನ ವಿಷಯಗಳನ್ನು ತೆಗೆದಾಗ ಸೈಫ್ ಅಲಿ ಖಾನ್ ಮೇಲೆ ದಾಳಿಯ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಸೈಫ್ ಅಲಿ ಖಾನ್ ಇತ್ತೀಚೆಗೆ ಸದ್ದು ಮಾಡಿದ್ದೇ ಈ ಹಲ್ಲೆಯ ವಿಚಾರವಾಗಿ. ಈ ದಾಳಿಯ ಬೆನ್ನಲ್ಲೇ ಸೈಫ್ ಅಲಿ ಖಾನ್ಗೆ ಸಂಬಂಧಪಟ್ಟ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಅದೇ ಆಸ್ತಿ ವಿಚಾರ. ಸ್ನೇಹಿತರೆ, ಸೈಫ್ ಅಲಿ ಖಾನ್ ಒಂದಲ್ಲ ಎರಡಲ್ಲ, ಬರೋಬ್ಬರಿ 15,000 ಕೋಟಿ ಸಾಮ್ರಾಜ್ಯದ ಒಡೆಯ. ಹಾಗಂತ ಸೈಫ್ ಅಲಿ ಖಾನ್ ಸಿನಿಮಾದಲ್ಲಿ ದುಡಿದೋ ಅಥವಾ ಬಿಸ್ನೆಸ್ ಮಾಡಿಯೋ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ದಲ್ಲ, ಬದಲಾಗಿ ಇದು ರಾಜಮನೆತನದ ಆಸ್ತಿ. ಹೌದು, ಸೈಫ್ ಅಲಿ ಖಾನ್ ಪಟೌಡಿ ರಾಜಮನೆತನಕ್ಕೆ ಸೇರಿದವರು. ಹೀಗಾಗಿ ಪಟೌಡಿ ರಾಜವಂಶಸ್ಥರ ಆಸ್ತಿಗೆ ಸೈಫ್ ಅಲಿ ಖಾನ್ ಕುಟುಂಬ ಈಗ ಹಕ್ಕುದಾರರಾಗಿದ್ದಾರೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಇಷ್ಟು ದೊಡ್ಡ ಮಟ್ಟದ ಆಸ್ತಿ ಈಗ ಕೇಂದ್ರ ಸರ್ಕಾರದ ಪಾಲಾಗುವ ಸಾಧ್ಯತೆ ಇದೆ. ಒಂದು ಕಡೆ ದಾಳಿಯ ನೋವಿನಲ್ಲಿರುವ ಸೈಫ್ಗೆ ಇದೊಂದು ರೀತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. 15,000 ಕೋಟಿಯ ಸೈಫ್ ಆಸ್ತಿಯನ್ನ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಸೈಫ್ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಈ ವಿಚಾರ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸೈಫ್ ಮೇಲೆ ದಾಳಿಯಾಗಿದ್ದೇ ಸುಳ್ಳು ಅನ್ನುವ ಚರ್ಚೆಗಳು ನಡೀತಾ ಇದೆ. ಆಸ್ತಿಯನ್ನ ಉಳಿಸಿಕೊಳ್ಳೋದಕ್ಕೆ ಸೈಫ್ ದಾಳಿಯ ನಾಟಕವಾಡಿದ್ರು, ಇದೊಂದು ಪ್ರೀ ಪ್ಲಾನ್ಡ್ ದಾಳಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಸೈಫ್ ಆಸ್ತಿಯನ್ನ ಸರ್ಕಾರ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಸೈಫ್ ಅಲಿ ಖಾನ್ಗೆ ಸೇರಿದ್ದ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದ್ದು ಯಾಕೆ? ಅಸಲಿಗೆ ಸೈಫ್ ಮೇಲೆ ದಾಳಿಯಾಗಿದ್ದು ಸುಳ್ಳ? ಸೈಫ್ ಬೇಕು ಅಂತಾಲೆ ಈ ನಾಟಕವಾಡಿದ್ರ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಲು ಯತ್ನಿಸಿದ ಕಳ್ಳನನ್ನ ಸೈಫ್ ಅಲಿ ಖಾನ್ ತಡೆದು ನಿಲ್ಲಿಸ್ತಾರೆ. ಮುಂದೆ ಸೈಫ್ ಹಾಗೂ ಕಳ್ಳನ ನಡುವೆ ದೊಡ್ಡ ಕಾಳಗವೇ ನಡೆಯುತ್ತೆ. ಈ ಫೈಟ್ನಲ್ಲಿ ಸೈಫ್ಗೆ ಚಾಕು ಇರಿತ ಆಗುತ್ತೆ. ಕಳ್ಳತನ ಮಾಡೋದಕ್ಕೆ ಕಳ್ಳ ಸೈಫ್ ದೇಹದ ಹಲವು ಕಡೆ ಚಾಕುವಿನಿಂದ ಚುಚ್ಚಿದ್ದ. ಯಾವ ರೀತಿ ಚುಚ್ಚಿದ್ದ ಅಂದ್ರೆ, ಚಾಕುವಿನ ಒಂದು ತುಂಡು ಸೈಫ್ ದೇಹದೊಳಗೆ ಸಿಕ್ಕಿ ಹಾಕಿಕೊಂಡಿತ್ತು. ಹೀಗೆ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದ ಸೈಫ್ರನ್ನ ಆಟೋ ಚಾಲಕನೊಬ್ಬ ತನ್ನ ಆಟೋದಲ್ಲಿ ಆಸ್ಪತ್ರೆಗೆ ದಾಖಲಿಸ್ತಾನೆ. ಸೈಫ್ಗೆ ಶಸ್ತ್ರಚಿಕಿತ್ಸೆ ಕೂಡ ಆಗುತ್ತೆ. ಇದು ಯಾವುದೋ ಸಿನಿಮಾದ ಸ್ಟೋರಿ ಅಲ್ಲ, ಅಸಲಿ ಕತೆ. ಈಗ ಸೈಫ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಕೂಡ ಬಂದಿದ್ದಾರೆ. ಹೀಗೆ ಎಲ್ಲವೂ ಸರಿಯಾಯಿತು ಅನ್ನುವಾಗ ಈಗ ದೊಡ್ಡ ಚರ್ಚೆ ಶುರುವಾಗಿದೆ. ಸೈಫ್ ಮೇಲೆ ಹಲ್ಲೆಯೇ ನಡೆದಿಲ್ಲ, ಇದು ಸೈಫ್ ಅಲಿ ಖಾನ್ ಮಾಡಿರುವ ನಾಟಕ. ಕಳ್ಳ, ಕಾದಾಟ, ಆಸ್ಪತ್ರೆ ಇದೆಲ್ಲವೂ ಪ್ರೀ ಪ್ಲಾನ್ಡ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ಪ್ರೀ ಪ್ಲಾನ್ಡ್ ಕತೆ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಸೈಫ್ ಅಲಿ ಖಾನ್ ಆಸ್ತಿಯ ವಿಚಾರ ನಿಮಗೆ ಗೊತ್ತಿರಲೇಬೇಕು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಸೈಫ್ ಅಲಿ ಖಾನ್ ರಾಜಮನೆತನದ ಕುಡಿ. ಹೀಗಾಗಿ ರಾಜಮನೆತನಕ್ಕೆ ಸೇರಿದ ಬರೋಬ್ಬರಿ 15,000 ಕೋಟಿ ಮೌಲ್ಯದ ಆಸ್ತಿಗೆ ಸೈಫ್ ಹಕ್ಕುದಾರರಾಗಿದ್ದಾರೆ. ಹೌದು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮೊದಲು ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹಾಗಂತ ಇಡೀ ಭಾರತ ಬ್ರಿಟಿಷರ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಸ್ವತಂತ್ರ್ಯ ರಾಜ್ಯಗಳಿತ್ತು. ಅಂತಹ ಸ್ವತಂತ್ರ್ಯ ರಾಜ್ಯಗಳಲ್ಲಿ ಭೋಪಾಲ್ ಕೂಡ ಒಂದು. ಈ ಭೋಪಾಲ್ ರಾಜ್ಯವನ್ನ ಆಳ್ತಾ ಇದ್ದಿದ್ದು ಪಟೌಡಿ ರಾಜಮನೆತನ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭೋಪಾಲ್ಗೆ ಹಮೀದುಲ್ಲಾ ಅವರು ನವಾಬರಾಗಿದ್ರು. ಭೋಪಾಲ್ನ ನವಾಬ ಹಮೀದುಲ್ಲಾ ಅವರಿಗೆ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಹಿರಿಯ ಮಗಳ ಹೆಸರು ಅಬಿದಾ ಸುಲ್ತಾನ್. ಇವರು ಮುಂದೆ ಭಾರತದಲ್ಲಿ ಇರೋದಿಲ್ಲ, ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ. ಇನ್ನು ಎರಡನೇ ಮಗಳ ಹೆಸರು ಸಾಜಿದಾ ಸುಲ್ತಾನ್. ಇವರು ಭಾರತದಲ್ಲೇ ಉಳಿದುಕೊಂಡು ಇಫ್ತಿಕಾರ್ ಅಲಿ ಖಾನ್ ಅವರನ್ನ ಮದುವೆ ಆಗ್ತಾರೆ. ಇವರ ಮೊಮ್ಮಗನೇ ಸೈಫ್ ಅಲಿ ಖಾನ್. ಹೀಗಾಗಿ ಪಟೌಡಿ ರಾಜಮನೆತನಕ್ಕೆ ಸೇರಿದ ಆಸ್ತಿಗಳ ಹಕ್ಕನ್ನ ಸೈಫ್ ಅಲಿ ಖಾನ್ ಹೊಂದಿದ್ದಾರೆ. ಆದರೆ ಈ ಆಸ್ತಿಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅಸಲಿಗೆ ಆಸ್ತಿಯ ಹಕ್ಕುಗಳು ಸೇರಬೇಕಾದದ್ದು ಮೊದಲ ಮಗಳಿಗೆ. ಆದರೆ ಮೊದಲ ಮಗಳು ಪಾಕಿಸ್ತಾನಕ್ಕೆ ಹೋಗಿ ನೆಲೆಸ್ತಾರೆ. ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಪಟೌಡಿ ರಾಜಮನೆತನಕ್ಕೆ ಸೇರಿದ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡುತ್ತೆ. ಇಲ್ಲಿ ಶತ್ರು ಆಸ್ತಿ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಅಖಂಡ ಭಾರತ 2 ದೇಶಗಳಾಗಿ ವಿಭಜನೆಯಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಅನ್ನುವ 2 ದೇಶ ಆಗುತ್ತೆ. ಈ ವಿಭಜನೆಯ ಸಂದರ್ಭದಲ್ಲಿ ನಾಗರಿಕರಿಗೆ ಒಂದು ಅಧಿಕಾರ ಕೊಡಲಾಗುತ್ತೆ. ತಮಗಿಷ್ಟ ಬಂದ ದೇಶಕ್ಕೆ ಹೋಗಿ ನೆಲೆಸಬಹುದು ಅನ್ನುವ ಅಧಿಕಾರ ಅದು. ಅಂದ್ರೆ ಪಾಕಿಸ್ತಾನದಲ್ಲಿದ್ದವರು ಭಾರತಕ್ಕೆ ಬಂದು ನೆಲೆಸಬಹುದು, ಅವರಿಗೆ ಭಾರತದ ಪೌರತ್ವ ಸಿಗುತ್ತೆ.
ಭಾರತದಲ್ಲಿದ್ದವರು ಪಾಕಿಸ್ತಾನಕ್ಕೆ ಹೋಗಿ ನೆಲೆಸಬಹುದು, ಅವರಿಗೆ ಅಲ್ಲಿನ ಪೌರತ್ವ ಸಿಗುತ್ತೆ. ಇದೇ ರೀತಿ ಹಮೀದುಲ್ಲಾ ಅವರ ಮೊದಲ ಮಗಳು ಅಬಿದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಅಲ್ಲಿ ನೆಲೆಸ್ತಾರೆ. 1965ರಲ್ಲಿ ಭಾರತ ಸರ್ಕಾರ ಒಂದು ಕಾನೂನು ಜಾರಿಗೊಳಿಸುತ್ತೆ. ಅದೇನಪ್ಪ ಅಂದರೆ, ದೇಶ ವಿಭಜನೆಯ ಸಂದರ್ಭದಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಅಲ್ಲಿನ ಪೌರತ್ವ ಪಡೆದವರನ್ನ ಅಥವಾ ಭಾರತದ ಪೌರತ್ವವನ್ನು ತಿರಸ್ಕರಿಸಿದವರ ಆಸ್ತಿ ಏನಾದರೂ ಭಾರತದಲ್ಲಿದ್ದರೆ ಅಂಥವರ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಸರ್ಕಾರ ಘೋಷಣೆ ಮಾಡುತ್ತೆ. ಕೇವಲ ಘೋಷಣೆ ಮಾಡಿದ್ದು ಮಾತ್ರವಲ್ಲ, ಈ ಕಾನೂನಿನ ಪ್ರಕಾರ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಿದ ಆಸ್ತಿಯನ್ನ ಸರ್ಕಾರಕ್ಕೆ ವಶಪಡಿಸಿಕೊಳ್ಳುವ ಅಧಿಕಾರ ಕೂಡ ಇದೆ. ಈ ಕಾನೂನಿನ ಪ್ರಕಾರ ಪಟೌಡಿ ಕುಟುಂಬದ ಆಸ್ತಿ ಕೂಡ ಶತ್ರು ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ಆದರೆ ಇದನ್ನ ಪ್ರಶ್ನಿಸಿ ಸೈಫ್ ಅಲಿ ಖಾನ್ ಕೋರ್ಟ್ ಮೆಟ್ಟಿಲೇರ್ತಾರೆ. ಪಟೌಡಿ ಮನೆತನಕ್ಕೆ ಸೇರಿದ ಹಲವು ಆಸ್ತಿಗಳು ನಮಗೆ ಸೇರಿದ್ದು, ಹೀಗಾಗಿ ಇದನ್ನ ಶತ್ರು ಆಸ್ತಿ ಅಂತ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ, ಆ ಆಸ್ತಿ ನಮಗೆ ಕೂಡ ಸಂಬಂಧಪಟ್ಟಿದ್ದು ಅಂತ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾರೆ. ಈ ವಿಚಾರದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ಪೂರ್ಣಗೊಂಡ ನಂತರ ಕೋರ್ಟ್ ಆಸ್ತಿ ಸ್ವಾಧೀನಕ್ಕೆ ತಡೆಯಾಜ್ಞೆ ನೀಡುತ್ತೆ. ಪ್ರಕರಣ ಇಲ್ಲಿಗೆ ಮುಗಿಯೋದಿಲ್ಲ. ಸೈಫ್ ಕುಟುಂಬದ ವಾದವನ್ನ ಒಪ್ಪೋದಕ್ಕೆ ಕೇಂದ್ರ ಸರ್ಕಾರ ರೆಡಿ ಇರಲಿಲ್ಲ. ಕೇಂದ್ರ ಸರ್ಕಾರ ಕೂಡ ಕೋರ್ಟ್ ಮೆಟ್ಟಿಲೇರುತ್ತೆ. ಮತ್ತೆ ನ್ಯಾಯಾಲಯದ ಅಂಗಳದಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಈ ಸುದೀರ್ಘ ವಾದ ಪ್ರತಿವಾದದ ನಂತರ 2024ರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಸೈಫ್ ಕುಟುಂಬದ ಅರ್ಜಿಯನ್ನ ವಜಾಗೊಳಿಸುತ್ತೆ. ಅಲ್ಲಿಗೆ ಈ ಆಸ್ತಿ ಶತ್ರು ಆಸ್ತಿ, ಸರ್ಕಾರ ಇದನ್ನ ಸ್ವಾಧೀನಪಡಿಸಿಕೊಳ್ಳುವ ಅಧಿಕಾರವನ್ನ ಹೊಂದಿದೆ ಅಂತಾಲೂ ಕೋರ್ಟ್ ಆದೇಶ ನೀಡಿಬಿಡ್ತು. ಆದರೆ ಇಲ್ಲಿ ನ್ಯಾಯಾಲಯ ಸೈಫ್ ಕುಟುಂಬಕ್ಕೆ ಒಂದು ಅವಕಾಶ ನೀಡುತ್ತೆ, ಅದು ಮೇಲ್ಮನವಿಯ ಅವಕಾಶ. ಹಾಗಂತ ಯಾವಾಗ ಬೇಕೋ ಆವಾಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಮೇಲ್ಮನವಿ ಸಲ್ಲಿಸೋದಕ್ಕೆ ಕೋರ್ಟ್ ಒಂದು ಡೆಡ್ಲೈನ್ ಅನ್ನ ಕೊಡುತ್ತೆ. ಆ ಡೆಡ್ಲೈನ್ನ ಒಳಗಡೆ ಮೇಲ್ಮನವಿಯನ್ನ ಸಲ್ಲಿಸಬೇಕು. ಆದರೆ ಈ ವಿಚಾರದಲ್ಲಿ ಕೋರ್ಟ್ ಕೊಟ್ಟ ಡೆಡ್ಲೈನ್ ಮುಗಿದಿದೆ. ಡೆಡ್ಲೈನ್ಗಿಂತ ಮೊದಲು ಸೈಫ್ ಕುಟುಂಬ ಯಾವುದೇ ಮೇಲ್ಮನವಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ. ಹೀಗಾಗಿ ಸರ್ಕಾರ ಸೈಫ್ ಅಲಿ ಖಾನ್ಗೆ ಸೇರಿದ ರಾಜಮನೆತನದ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಇದು ಸಾಧ್ಯತೆ ಮಾತ್ರ. ಇನ್ನೂ ಕೂಡ ಸರ್ಕಾರ ಸೈಫ್ ಆಸ್ತಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡಿಲ್ಲ. ಆದರೆ ಪಟೌಡಿ ರಾಜಮನೆತನಕ್ಕೆ ಸೇರಿದ ಬಹುತೇಕ ಆಸ್ತಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವುದು ಬಹುತೇಕ ಕನ್ಫರ್ಮ್. ಹೀಗೆ ಆಸ್ತಿಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿರುವ ಸೈಫ್ಗೆ ಕಳ್ಳ ಕಾಟ ಕೂಡ ಆಘಾತ ನೀಡಿತ್ತು. ಇಲ್ಲೇ ಇರೋದು ಟ್ವಿಸ್ಟ್. ಆಸ್ತಿ ವಿಚಾರವನ್ನ ಬೇರೆಡೆಗೆ ಸೆಳೆಯೋದಕ್ಕೆ ಸೈಫ್ ಕಳ್ಳ ಕಾದಾಟದ ನಾಟಕವಾಡಿದ್ರಾ ಅನ್ನುವ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಹಲವು ರೀತಿಯ ಅನುಮಾನಗಳು ಕೂಡ ಮೂಡಿದೆ. ಹಾಗಂತ ಈ ಅನುಮಾನ ವ್ಯಕ್ತಪಡಿಸಿರೋದು ನಾವಲ್ಲ. ಮಹಾರಾಷ್ಟ್ರದ ಸಚಿವ ನಿತೀಶ್ ರಾಣೆ ಸೈಫ್ ಅಲಿ ಖಾನ್ಗೆ ನಿಜವಾಗಿಯೂ ಚಾಕು ಇರಿಯಲಾಗಿದೆಯೇ ಅಥವಾ ನಾಟಕ ಮಾಡುತ್ತಿದ್ದಾರಾ ಅನ್ನೋದರ ಬಗ್ಗೆ ಅನುಮಾನ ಇದೆ ಅಂತ ನಿತೀಶ್ ರಾಣೆ ಹೇಳಿಕೆ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಸೈಫ್ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತಾನೂ ನಿತೀಶ್ ರಾಣೆ ಹೇಳಿದ್ದಾರೆ. ಅಲ್ಲಿಗೆ ಸೈಫ್ ಪ್ರಕರಣ ಇನ್ನೊಂದು ಆಯಾಮವನ್ನ ಪಡೆದುಕೊಂಡಿದೆ. ವೈದ್ಯರ ಪ್ರಕಾರ ಸೈಫ್ಗೆ 6 ಕಡೆ ಇರಿಯಲಾಗಿದೆ. ಒಂದು ಕಡೆಯಲ್ಲಂತೂ ಚಾಕುವಿನ ಪೀಸ್ ಕೂಡ ದೇಹದಲ್ಲೇ ಸಿಕ್ಕಿಹಾಕಿಕೊಂಡಿತ್ತು. ಇಷ್ಟೆಲ್ಲ ಆಗಿದ್ರೂ ಡಿಸ್ಚಾರ್ಜ್ ಆದ ಬಳಿಕ ಸೈಫ್ ಅಲಿ ಖಾನ್ ಆರಾಮವಾಗಿ ನಡೆದು ಬಂದಿದ್ದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಇದರ ನಡುವೆ ಮಹಾರಾಷ್ಟ್ರ ಸಚಿವರು ನೀಡಿರುವ ಹೇಳಿಕೆ ಈ ವಾದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ನಿಮ್ಮ ಪ್ರಕಾರ ಇದೊಂದು ಪ್ರೀ ಪ್ಲಾನ್ಡ್ ನಾಟಕ ಆಗಿರಬಹುದಾ? ಕಾಮೆಂಟ್ ಮಾಡಿ.